ಅತ್ತೆಯವರು ಹೊಲದಿಂದ ಬರೋದಕ್ಕೆ ಲೇಟ್ ಆಯ್ತದೆ ಅನಿಸ್ತದೆ. ಹೇಳ್ಬಿಟ್ಟು ಹೋಗ್ನಿಲ್ವ ಹೊಲದಲ್ಲಿ ಹೊಸಿ ಕೆಲಸ ಅದಿ ಅಂತ. ನೀವು ಯಾತಕ್ಕೆ ಹೊಲಕ್ಕೆ ಹೋಗಿತ್ತಿಲ್ಲ ಇವತ್ತು? ಇವತ್ತು ಯಾಕೋ ಬೇಡ ಅನಿಸ್ತು, ಆಮೇಲೆ ಹೋಗಕ್ಕಾಯ್ತದೆ. ಅದೇ ಮನೆ ಮೇಲೆ ಲೋನ್ ಮಾಡಿಸ್ಕೊಳ್ಳೋದ ಅಂತ ಏನಂತ ಹೋಗುವ. ಅತ್ತೆ ಲೋನ್ ಪರಿ ಏನೀಗ ಮಾಡ್ಸಕ್ಕಿಲ್ಲ. ಹೊಲದ ಮೇಲೆ ಲೋನ್ ತಗೊಂಡಿವಲ್ಲ ಅದನ್ನೇ ತೀರ್ಸಿಲ್ಲ. ಇದೆಲ್ಲ ತಗೊಂಡು ಏನು ತೀರ್ಸಕ್ಕಾಗದು? ಈ ಬೆಳೆ ನೋಡಿದ್ರೆ ಒಂದ್ಸಲ ಆದ್ರೆ ಒಂದ್ಸಲ ಆಯ್ಕಿಲ್ಲ ಅಂತ ಮಾತಾಡ್ತಿದ್ರು ಮಾವನ ಜೊತೆಗೆ. ನಾನೇನು ಅದ್ರ ಬಗ್ಗೆ ಕೇಳಲಿಲ್ಲ. ಹಂಗಂತಿದ್ರು ಒಟ್ಟಿಗೆ ತಗೊಳ್ಳೋದು ಬೇಡ ಅಂತ ಅಂತಿದ್ರು. ಮಾವನು ಹಂಗೆ ಅಂತಿದ್ರು, ಅತ್ತೆನೂ ಹಂಗೆ ಅಂತಿದ್ರು. ಸುಮ್ಮನೆ ಮನೆ ಮೇಲೆ ಲೋನ್ ತಗೊಬಿಟ್ಟು ಎಲ್ಲಿಗೆ ಹೋಗೋದು? ಇರೋದೊಂದು ಮನೆ, ಹೊಲದ ಮೇಲೆ ಬೇರೆ ಅಷ್ಟೊಂದ್ರಿ ಸಾಲ ಹಾಕುತ್ತದೆ. ಈಗ ಲೋನು ಪಾನು ಅಂತ ಏನು ಬೇಡ. ಬೇಕಾರೆ ಇದು ಅದೇನೋ ಟ್ಯಾಕ್ಟ್ರ್ ತಗೋಬೇಕು ಅಂತಿದ್ರಲ್ಲ, ಅದನ್ನ ಬೇಕಾರೆ ಆಮೇಲೆ ತಗೊಳ್ಳಿವ್ರಿ ಇನ್ನೊಂದ್ಸಲಿ ಮುಂದಿನ ವರ್ಷಕ್ಕೋ ಇಲ್ಲ ಇನ್ನೊಂದು 2 ವರ್ಷಕ್ಕೋ ಅಂತ ಹೇಳ್ತಿದ್ರು. ಹಂಗೆ ಹೇಳ್ಬಿಡು ಅವ್ನಿಗೂ ಅಂತ ಹೇಳ್ಬಿಟ್ಟು ಹೋದ್ರು. ಅದಕ್ಕೆ ಹಂಗೆ ಏನು ಹೋದ ವರ್ಷ ಕೇಳಿದ್ಕೆ ಮುಂದಿನ ವರ್ಷ ತಗೊಳ್ಳಿವಿ ಅಂತ ಅಂದವ್ರೆ. ಈಗ ಹೇಳಿದ್ರೆ ಹಂಗೆ ಏನೋ ಅವ್ರು ಏನು ಹೊಲದ್ದು ಅಂತ ತಗೊಂಡಿರೋ ನನಗೆ ದುಡ್ಡು ಕೊಟ್ಟಿದ್ದಾರೆ ಅವರು. ಏನಾರು ಮಾಡ್ಲಿತ್ತಾಳು, ಏನಾರು ಸಪೋರ್ಟ್ ಮಾಡೋದ ಅನ್ನೋದಿಲ್ಲ. ಎಲ್ಲಕ್ಕೂ ಬೇಡ ಬೇಡ ಅಂತವ. ವಯಸ್ಸಾದ್ಮೇಲೆ ಹೆಂಗಿರ್ಬೇಕು ಹಂಗಿರ್ಬೇಕು. ಅದು ಬಿಟ್ಬಿಟ್ಟು ಅದು ಮಾಡಬೇಡ ಇದು ಮಾಡಬೇಡ ಇದು ಮಾಡು ಅದು ಮಾಡು ಹಂಗೆ ಹಿಂಗೆ ಅಂತ ನಿಂತ್ಕೊಂಡ್ರೆ ಅದೇನು ಚಂದವಾ? ನನಗಂತೂ ಭಾರಿ ಬೇಜಾರೇ ಆಗೋಯ್ತದೆ, ಭಾರಿ ಬೇಜಾರು. ಸುಮ್ಮನೆ ನಾನೆಲ್ಲ ತಳು ಹಿರಿಯವರು ಮರ್ಯಾದೆ ಕೊಡಬೇಕು ಮುಟ್ಬೇಕು ಅಂತ ನಾನು ಅನ್ಕೊಳ್ಳೋದು. ಇವ್ರು ಹೇಳಿದ ಮಾತು ಕೇಳೋಕ್ಕಿಲ್ಲ, ಕಥೆನೂ ಕೇಳೋಕ್ಕಿಲ್ಲ. ಯಾವಾಗ ನೋಡಿದ್ರು ಬೇಡ ಬೇಡ, ಎಲ್ಲಕ್ಕೂ ಬೇಡ. ನನ್ನ ಕಂಡ್ರೆ ಏನಾಗೋಗಿದ್ದದ ಕಳೆ ಇವ್ರಿಗೆ. ನಾನು ಏನಾರು ಒಂದು ಕೆಲಸ ಮಾಡ್ತೀನಿ ಅಂದರೆ ಎಲ್ಲಕ್ಕೂ ಬೇಡ ಬೇಡ ಅನ್ನೋದಯ್ಯ. ಹುಸಿಯ ಸಪೋರ್ಟ್ ಮಾಡಬೇಕು. ಅದು ಬಿಟ್ಬಿಟ್ಟು ಬೇಡ ಅಂದ್ರೆ ಜನ ಮಕ್ಳಿಗೂ ನನಗೆ ಗೊತ್ತಿಲ್ಲ ಕಣಪ್ಪ ಇವರೆಲ್ಲ ಹಿಂಗೆ ಆಡೋದು. ಏನಾಗಿದ್ದದು ಅಂತ ನಾನು ಹಂಗೆ ಆಡ್ತಿರೋದು. ಏನಾಗಿದ್ದದು ಇವ್ರಿಗೆ ಅದೆಲ್ಲ ನನಗೆ ಗೊತ್ತಿಲ್ಲ ಕತೆ. ನಾನು ಇದು ಮಾಡ್ತೀನಿ ಅಷ್ಟೇ, ಲೋನ್ ತಗೋತೀನಿ ಮನೆ ಮೇಲೆ ಲೋನ್ ತಗೊಂಡು ನಾನು ಟ್ಯಾಕ್ಟರ್ ತಗೋಬೇಕು ಅಷ್ಟೇ. ಎಲ್ಲ ಕಾರು ಪಾರು ಅದು ಇದು ಎಲ್ಲ ತಗೋತಾಕೂತವ್ರೆ. ಹಾಂ ನಮ್ಮ ಅವ್ವ ನೋಡ್ರೆ ಏನು ಬೇಡ ಏನು ಬೇಡ ಅಂತ ಕೂತವಳೆ. ನಾನೇನು ಕೇಳಿದೆ? ಕಾರ್ ಕೇಳಿದ್ನಾ? ಏನು ಕೇಳಿದೆ? ಒಂದು ಟ್ಯಾಕ್ಟರ್ ತಗೋತೀನಿ ಕಣವ ತಂದೀವ್ನಿ. ಅಲ್ಲ ಈಗ ಹೊಲ ಉಳ್ಸೋಕ್ಕೆಲ್ಲವ ಬೇರೆಯವ್ರನ್ನ ಕಾಯ್ತಾ ಕೂತ್ಕೋಬೇಕು. ನಾವು ಟ್ಯಾಕ್ಟರ್ ತಗೊಂಡ್ರೆ ಎಷ್ಟು ವಾಸಿ ಐತಿಲ್ಲ. ಟ್ಯಾಕ್ಟರ್ ತಗೊಬಿಟ್ಟು ಬೇಕಾದ್ರೆ ಬೇರೆಯವ್ರದ್ದು ಹೊಲನೂ ಹುತ್ಕೋಬೋದು. ಅಲ್ಲೂ ಸಂಪಾದನೆ ಆಯ್ತದೆ, ಹೆಂಗೋ ಆಯ್ತದೆ. ಇವ್ರು ಮೊದಲಾಗಿ ಸಪೋರ್ಟೇ ಮಾಡೋಕ್ಕಿಲ್ವಲ್ಲ. ಯಾಕೋ ಕಡೆ ಏನಂತ ಕಂಡ್ರೆ ಏನು ಆಯ್ತಿಲ್ಲ ಅದೇ ಕುಳ್ಳ ಏನಾರು ಮಾಡ್ತೀನಿ ಅಂದು ಮಾಡ್ಕುಲ್ಲ ನಾನು ಮಾಡ್ತೀನಿ, ನಾನು ಸಪೋರ್ಟ್ ಮಾಡ್ತೀನಿ ಅನ್ಕೊಂಡು ಮುಂದಕ್ಕೆ ಬಂದ್ಬಿಡ್ತಾರೆ. ಅದೇ ನಾನೇನಾದ್ರು ಕೇಳೋಕೋದ್ರೆ ಏನಕ್ಕೆ ಮಾಡಿ ಎತ್ತಕ್ಕೆ ಮಾಡಿ ಕಾಸು ಕರಿಮಣಿನೆಲ್ಲ ಖರ್ಚು ಮಾಡ್ಕೊಂಡು ಅಂತ ಜಗಳಕ್ಕೆ ಬಂದ್ಬಿಡ್ತಾರೆ. ಸುಮ್ಮನೆ ಇವ್ರ ಜೊತೆಗೆಲ್ಲ ಹಾಡಕ್ಕೆ ಆಯ್ತಿಲ್ಲ ನಮಗೆ. ಹಾಡಿ ಹಾಡಿ ನಮಗೂ ಸಾಕಾಗೋಯ್ತದೆ. ಯಾಕೆ ಹಿಂಗೆ ಆಡೋದು? ಯಾಕೆ ಹಿಂಗೆ ಆಡೋದು? ಸುಮ್ಮನೆ ಅಲ್ಲಿ ಅಲ್ಲ ಏನು ಜ್ಞಾನ ಬೇಡವಾ ಅವ್ವನ್ಗರುವೆ? ಅಪ್ಪ ಏನೋ ಹೇಳ್ತದೆ ಅವ್ವನರುವೆ ಮಗುನ್ಗಿರೋರು ಮಾಡೋದ. ಇತ್ತೀಚೆಗೆ ಅವ್ವನು ಬದಲಾಗ್ಬಿಟ್ಲು, ಮೊದಲಾಗಿಲ್ಲ. ಈಗ ಏನು ಮಾಡ್ತೀನಿ ಅಂದ್ರು ಬೇಡ ಅಂತವ್ರೆ. ಹೋದ ವರ್ಷ ಮುಂದಿನ ವರ್ಷಕ್ಕೆ ಮಾಡ್ಕೊಡ್ತೀನಿ ಬಿಡು, ಲೋನ್ ತಗೊಡ್ತೀವಿ ತೀರ್ಸ್ಬಿಟ್ಟು ಅಂತ ಅಂದವ್ರೆ. ಈಗ ನೋಡಿದ್ರೆ ಐಕಿಲ್ಲ ಅಂತವ. ಏನು ಅನ್ಕೊಂಡಿದ್ದಾರೆ ಅವರು? ನನಗೆ ಗೊತ್ತಿಲ್ಲ. ನಾನೆಲ್ಲ ಲೋ ತಗೋಬೇಕು. ನಮ್ಮ ಫ್ರೆಂಡ್ ಗಿಂಡೆಲ್ಲವ ಅವರೇ ಯಾವಾಗ ಎಲ್ಲ ಮಾಡ್ಕೊಬೋಯ್ತವ್ರೆ. ಈಗಲೂ ಎಲ್ಲ ಹಂಗಿಸ್ತಾರೆ. ಅಲ್ಲಕ್ಕೆಲ್ಲ ಮದುವೆ ಆಗದೆ ಎಲ್ಲ ಆಗದೆ ನಮಗೆ ಮಕ್ಳುಗಿಕ್ಲು ಎಲ್ಲವೇ. ನಾವೇ ಎಲ್ಲ ಯಾವಾಗ ತಗೊಂಡು ಮಾಡ್ತೇವೆ. ನೀನೇನಿಲ್ಲ ಇನ್ನೂ ಏನು ಮಾಡ್ತೀನಿ ಹಂಗೆ ಕೂತಿದೆಯಲ್ಲ ಅವ್ನ ಕೈನ ನೆಚ್ಕೊಂಡು ಅಂತ ಕೂತವ್ರೆ ಇವ್ರು ಬೇರೆಯ. ಹೆಂಗೆ ಹಂಗಿಸ್ತಾರೆ ಗೊತ್ತಾ? ಹಂಗಿದ್ದಕ್ಕೆಲ್ಲ ಹೋದ್ರೆ ನನ್ನ ಮರ್ಯಾದೆ ಏನಾಗಬೇಕು? ಅದು ಬೇರೆ ನಾನು ಬೇರೆ ಅಲ್ಲಿ ಚಾಲೆಂಜ್ ಮಾಡ್ಬಿಟ್ಟಿನಿ. ಟ್ಯಾಕ್ಟ್ರ್ ತಗೋತೀನಿ ನಮ್ಮ ಹೂವು ಹಂಗನಕಿಲ್ಲ ಅಂತ ಒಬ್ಬ ಬೇರೆ ಆಟ ಮಾಡ್ತಾ ಕೂತವಳೆ. ಎಷ್ಟು ಸಲ ಹೇಳೋದು ಅವ್ನಿಗೆ ಅವ ಏನಾದ್ರು ಮಾಡವ ಮುಟ್ಟವ ಅಂತ. ನನಗಂತೂ ಹೊಸಿ ಬೇಜಾರಾದದ. ಹಿಂಗೆ ಆಡ್ತಾಯಿದ್ರೆ ನಾನು ಸುಮ್ಮನೆ ಆಯ್ತಿಲ್ಲ. ಆಮೇಲೆ ಅದೇ ಸೀತಾ ಏನ್ತೀನಿ ಅಂದಳು ಅಂತ ಏನು ಅನ್ಕೋಬೇಡಿ. ಅಲ್ಲ ನಿಮಗೆ ಗೊತ್ತು ಹೊಲದಲ್ಲಿ ಲೋನ್ ಎಲ್ಲ ತಗೊಂಡಿದ್ದಾರಂತೆ. ಅತ್ತೇನು ಬೇಡ ಅಂದ್ರೆ ಲೋನ್ ಪನೆಲ್ಲ ತೀರ್ಬಿಡ್ಲಿ ಆಮೇಲೆ ತಗೊಳತ ಅಂತವ್ರೆ. ಸುಮ್ಮನೆ ಸಾಲದ ಮೇಲೆ ಸಾಲ ಏನಿಗೆ ಮಾಡ್ಕೊಂಡಿರಿ? ಆಡೋರು ಏನು ತಂದ್ಕೊಟ್ಟಾರ? ಅತ್ತೆಯವ್ರಿಗೆ ಗೊತ್ತಿರ್ತದೆ ಎಲ್ಲ ವ್ಯವಹಾರಗಳು ಏನು ಎತ್ತ ಅನ್ನೋದೆಲ್ಲ ಗೊತ್ತಿರ್ತದೆ. ಸುಮ್ಮನೆ ಅವ್ರಿಗೆ ಅನುಭವ ಇರ್ತದೆ ದೊಡ್ಡವರು. ಅವ್ರನ್ನ ಮಾತು ಕೇಳಿ ಒಂದ್ಸಲಿ ಕಿವಿಡ ಮುಂದೆ ಕೇಳಿ ಏನಂದರು ಅಂತವ ಆಗಬೇಕಾರೆ ಏನಾರು ಮಾಡಿವ್ರಿ. ನಿಮ್ಗೇನು ಗೊತ್ತಾಯ್ಕಿಲ್ವಾ? ಸುಮ್ಮನೆ ಸಾಲ ಉಟ್ಕೊಂಡು ಯಾಕೆ ಕುರ್ಗಿರಿ? ಹೆಂಗವ್ರು ಯಾವಾರ ಮಾಡ್ಕೊಯ್ತಾರಲ್ಲ ಆರಾಮಾಗಿ ಆದಷ್ಟು ಕೆಲಸ ಮಾಡ್ಕೊಂಡು ನಿಮ್ದೇಗಿರಿ. ಸುಮ್ಮನೆ ಎಲ್ಲ ಯಾವಾರನ್ನ ಕೈಗೆ ತಗೊಂಡು ಲಾಸ್ ಕಿಸ್ ಮಾಡ್ಕೊಳ್ಳೋದ್ಕಿಂತ ಆರಾಮಾಗಿ ಈಗ ನಿಮ್ದೇಗೆ ಇವಿತಾನೆ. ಮನುಷ್ಯನಿಗೆ ನೆಮ್ಮದಿ ಮುಖ್ಯ. ದುಡ್ಡು ಕಾಸು ಕಾರು ಬಸ್ಸು ಟ್ಯಾಕ್ಟ್ರು ಲಾರಿ ಅದರಿಂದ ಎಲ್ಲವ ಸಂತೋಷ ಸಿಕ್ಕದ. ಈಗ ಹೆಂಗೋ ನೆಮ್ಮದಿಯಾಗಿವಿ ಇರೋದಕ್ಕಂತ ತಗೊಳ್ಳಿ. ಇನ್ನೇನು ಈಗೇನು ಇನ್ನೂ ನಮ್ಗೆ ಮಕ್ಕಳಾಗಿಲ್ಲ ಏನೂ ಇಲ್ಲ. ಅಲ್ಲಿ ಗಂಟ ನಿಮ್ದೇಗಿರಿ. ಆಮೇಲೆ ಬೇಕಾದ್ರೆ ಮಕ್ಳು ಮರಿ ಎಲ್ಲ ಆದಮೇಲೆ ಬೇಕಾದ್ರೆ ಜವಾಬ್ದಾರಿ ಬೇಕಾದ್ರೆ ವಹಿಸ್ಕೊಳ್ಳಿವ್ರಂತೆ. ಇನ್ನೂ ಅತ್ತೆ ಮಾವ ಮಾಡ್ಕೊ ಒಯ್ತಾರಲ್ಲ ಅವ್ರು ಯಾವಾಗ ನಿಮ್ಮ ಕೈಗೆ ವಹಿಸ್ಕೊಡ್ತಾರೆ ಆವಾಗ ನೀವು ಏನು ಬೇಕು ಅಂತ ಮಾಡ್ಕೊಂಡಿವ್ರಿ. ಈಗ ಅವ್ರು ಯಾವಾರ ಅದಲ್ಲ ಸುಮ್ಮ ಬುಡಿಯತ್ತಾಗೆ ಮಾಡ್ಕೊಂಡು ಹೋಗ್ಲಿ. ಸಾಲ ಪಾಲ ಎಲ್ಲದೇ ಅಂತಾರೆ ಅವೆಲ್ಲ ತೀರ್ಸ್ಕೊಳ್ಳಿ. ಇದ್ರು ಇರೋ ಸಾಲದ ಮೇಲೆ ಇನ್ನೂ ಸಾಲ ಮಾಡ್ಕೊಳಕ್ಕಾಗ್ತದ? ಸುಮ್ಮನೆ ಸಾಲ ಮಾಡ್ಬಿಟ್ಟು ಅದಕ್ಕೆ ತುಪ್ಪ ತಿನ್ನೋದು ಇರಷ್ಟಕ್ಕೆ ಕಾಲು ಚಚ್ಕೊಂಡು ಹೋಗೋಕ್ಕಾಯ್ತದೆ. ಆಮೇಲೆ ಅದಕ್ಕೂ ಬೈತಿದ್ದೀರಿ ನೀವು ನನ್ನ ನಿನ್ನ ಬುದ್ಧಿ ಇಂತಿದೆಯಾ? ಏನಾರು ನೀನು ಹಿಂಗೆ ಅಂತಿದ್ದೀಯ ಅಂತ. ಹಂಗಲ್ಲ ಏನೋ ನೀವು ಬದುಕಿದ್ರೆ ಬಾಡಿದ್ರೆ ನನಗೇನು ಹೊಟ್ಟೆ ಉರಿಯಾ ಹೇಳಿ? ನೀವು ಬದುಕಿದ್ರೆ ಬಾಡಿದ್ರೆ ನನಗೇನು ಹೊಟ್ಟೆ ಉರಿಯಾ? ನಾನು ಹೇಳ್ತಿರೋದು ಸುಮ್ಮನೆ ಸಾಲ ಸೋಲೆಲ್ಲ ಮಾಡ್ಕೋಬೇಡಿ. ಸಾಲ ಭಾರಿ ಜೀವ ತಿಂತವೆ. ಸುಮ್ಮನೆ ಯಾಕೆ ಸುಮ್ಮನೆ ಸಾಲ ತೀರ್ಕೋದ್ರಿ? ಇನ್ನು ಮುಂದಿನ ವರ್ಷ ಕಂಡ್ರೆ ಟ್ಯಾಕ್ಟ್ರ್ ಇಲ್ಲ ಅಂದರೆ ಐಕಿಲ್ವಾ? ಹೆಂಗಿದ್ರು ಮುಂದಿನ ಸಲವೇ ಹೊಸ ಆಗ್ಲಿಂದ ಐತಿತಿಲ್ಲ ಇಲ್ಲಿ ಗಂಟ ಕಾಲ ಕಳ್ಕೊ ಹೋಗಿಲ್ವಾ?
ಹಂಗೆ ಮುಂದೇನಾದ್ರು ಮಾಡೋಕ್ಕಾಯ್ತದೆ ಬಿಡಿ. ಅದು ಅಲ್ಲದೆ ಈಗ ಸ್ವಲ್ಪ ದಿನದಲ್ಲಿ ಸ್ಕೂಟ್ರು ತಗೊಂಡಿವಿ ಅಂತಿದ್ರಿ ನನ್ನ ಮದುವೆ ಮುಂದಾರದಲ್ಲಿ. ಅದು ಇನ್ನೂ ಕಂತುಗಿಂತ ಏನು ತೀರಿಲ್ಲ, ಇನ್ನೂ ಅದನ್ನೇ ಕಟ್ಕೊಬೋಯ್ತಿದ್ರಿ. ಅದು ಅಲ್ಲದೆ ಇದೆಲ್ಲ ಕಟ್ಕೊಂಡು ಹಿಂಸೆ ಆಯ್ತದ. ಆಮೇಲೆ ಅತ್ತೆನೂ ಹಂಗೆ ಯೋಚನೆ ಮಾಡ್ತಿದ್ರು, ಕಂತು ಪಂತ ಎಲ್ಲವೇ ಒಂದೊಂದು ಸಂಘವೇ ಮಧ್ಯದಲ್ಲಿ ಸಾಲವೇ ಲೋನ್ ಮಾಮೂಲಿ ಹೊಲದ ಕಂತೆಲ್ಲ ಅದೇ. ಆಮೇಲೆ ಹೊಲದ ಮೇಲೆ ಸಾಲ ತಗೊಂಡವ್ರಲ್ಲ ಹಾಕಂತ ಕಟ್ಕೋಬೇಕು. ಮತ್ತು ತಿಂಗಳು ಬ್ಯಾಂಕೆ ಏನು ಬಡ್ಡಿನೂ ಕಟ್ಟಿಲ್ಲ ಏನು ಕಟ್ಟಿಲ್ಲ, ಎಲ್ಲ ಜಾಸ್ತಿ ಆಗಿ ಕೂತದೆ. ಯಾವಾಗ ಮಾಡೋದು ಏನು ಎತ್ತ ಅಂತ ಅವರೇ ಯೋಚನೆ ಮಾಡ್ತಾ ಕೂತಿದ್ರು. ಅದು ಅಲ್ಲದೆ ನೀವು ಬೇರೆಗೆ ಹೋಗಿ ಹಿಂಗೆ ಹೇಳ್ಬಿಟ್ರೆ ಅವ್ರು ಏನು ಮಾಡೋರು, ಮುಂದಿನ ವರ್ಷಕ್ಕೆ ಮಾಡ್ಕೊಡ್ತೀನಿ ಅಂತಾರಲ್ಲ. ಇರಲಿ ಬಿಡಿ, ಮುಂದಿನ ವರ್ಷಕ್ಕೆ ಮಾಡ್ಕೊಡ್ತಾರೆ ಅಂತ ತಲೆ ಕೆಡಿಸ್ಕೋಬೇಡಿ. ಅವ್ರು ಯಾರಿಗಾಗಿ ಹೊಡೆದಾಡೋರು, ನಿಮಗಾಗಿ ತಾನೇ. ಅವರು ಯೋಚನೆ ಮಾಡ್ತಾರೆ ಈಗಲೇ ಸಾಲ ಜಾಸ್ತಿ ಆಗೋದು, ಇನ್ನೂ ಸಾಲ ಜಾಸ್ತಿ ಆದರೆ ಕಷ್ಟ ಆಯ್ತದೆ ಅಂತ. ಬಿಡಿ, ಅವ್ರು ಹೇಳ್ದಂಗೆ ಇದ್ದುಬಿಟ್ಟು ಮುಂದಿನ ವರ್ಷಕ್ಕೆ ಬೇಕಾದ್ರೆ ತಗೊಳ್ಳಿವ್ರಂತೆ. ಹೊಸ ಸಾಲಗಿರಿ ಎಲ್ಲ ಕಡಿಮೆ ಆಯ್ತದೆ ಅಲ್ಲಿ ಗಂಟವೆ. ಮನೇಲಿರೋರು ಎಲ್ಲವ ಒಂದೇ ಆಗೋದ್ರಿ. ನಾನು ಯಾರಿಗಾಗಿ ಬಡ್ದಾಡ್ತಿದ್ದೆ ನಾನು? ನೀನುವೇ ಹಂಗೆ, ಅಪ್ಪನೂ ಹಂಗೆಯಾ, ಅವ್ವನೂ ಹಂಗೆಯಾ. ಹೇಳಿದ ಮಾತು ಕೇಳಕ್ಕಿಲ್ಲ. ಏನು ಕಿವಡ ಮುಂದೆ ಕೇಳೋರು? ಏನು ಕಿವಡ ಮೈನು ಕುಳ್ಳುಂಗಾಗಿದ್ರೆ ಹೂ ಅನ್ನೋಳು. ನಾನಂದ್ರೆ ಬ್ಯಾಡ ಅಂತಾಳೆ, ಅವಳು ಬೇರೆ ಏನು ಕೇಳೋದು? ಸುಮ್ಮನೆ ನಮ್ಮನೆ ವಿಷಯಕ್ಕೆ ಕಂಡವ್ರೆಲ್ಲ ಸೇರ್ಸ್ಕೊಳಕ್ಕೆ ಆಯ್ಕಿಲ್ಲ ನಾವು. ಅಲ್ಲ ಏನು ಮಾತಾಡ್ತಿದ್ದೀರಿ ನೀವು? ಆಗ್ಲಿಂದ ಎಲ್ಲವ ಒಂದೇ ಮನೆಯವ್ರಂಗೆ ಇದ್ದಿರ್ತಾನೆ. ಕಿವಡ ಮೈನ್ ಬೇರೆಯವ್ರ ಅತ್ತೆಯವ್ರು ಹೋಗ್ತಾನೆ. ಎಷ್ಟು ಮಾಡಿಲ್ಲ, ನೀವು ಯಾಕೆ ಕಿವಡ ಮುನ್ಕೊಂಡ್ರಂಗೆ ಆಡಿರಿ ನೀವು? ಯಾಕಂಗೆ ಆಡಿರಿ? ನನಗೊಂದು ಗೊತ್ತಾಯ್ತಿಲ್ಲ. ಕಿವಡ ಮುನ್ಕೊಂಡ್ರೆ ಕಿವಡಮ್ಮ ಏನು ಮಾಡ್ತು? ಅಷ್ಟು ಆಸೆ ಮಾಡ್ತದೆ. ಹ್ಞೂ, ಆಸೆ ಮಾಡ್ತಾಳೆ. ಆಸೆಯ ಮೇಲೆ ಹಂಗೆ ಅಷ್ಟೇಯ. ನಾವು ಹಂಗೆ ಅನ್ಕೊಂಡಿದ್ದು ಆಸೆ ಮಾಡ್ತಾಳೆ ಅಂತ. ಈಗ ಗೊತ್ತಾಯ್ತದೆ ಆಸೆನೂ ಇಲ್ಲ ಏನೂ ಇಲ್ಲ. ಸುಮ್ಮನೆ ಬರೀ ನಾಟಕ ಆಡ್ಕೊಂಡು ಅವ್ರು ಕಾಲ ಕಳ್ಕೊಂಡ್ರದು ಅಂತ ಈಗ ಗೊತ್ತಾಯ್ತದೆ. ಬೇಕಾಗಿಲ್ಲ ಕತೆ, ಅವ್ರ ನಾಟಕ ಕತೆ ಗೀತೆಗಳೆಲ್ಲವ ನಮ್ಗೆ ಬೇಕಾಗಿಲ್ಲ. ನೀನು ಸುಮ್ಮನೆ ಅವ್ರಿವ್ರ ಸುದ್ದಿ ಇವ್ರನ್ನೆಲ್ಲ ಹೇಳಿಬೇಡ. ಇಲ್ಲಿ ಏನೋ ಲೋನ್ ತಗೋಬೇಕು, ನಾನು ತಗೋತೀನಿ, ಮಧ್ಯದಲ್ಲಿ ನೀನು ಬಾಯಿ ಮುಚ್ಕೊಂಡು ನಿಂತ್ಕೊಬಿಡು, ಅಡ್ಡ ಬಾಯಿ ಹಾಕ್ಬೇಡ. ಏನೋ ಗಂಡ ಏನೋ ಒಂದು ಮಾಡ್ತಾನೆ ತಾಳು, ಏನೋ ಒಂದು ಮಾಡ್ಕೊಳ್ಳಿ ಅನ್ನೋದು ಬಿಟ್ಟು ಎಲ್ಲಕ್ಕೂ ಅಡ್ಡ ಬಾಯಿ ಹಾಕ ಬಂದ್ಬಿಡ್ತಿದ್ದಿ. ಬಾಯಿ ಮುಚ್ಕೊಂಡಿರು ನೀನು, ಜಾಸ್ತಿ ಮಾತಾಡಬೇಡ. ಓ ಏನು ಇಲ್ಲಿ ನಿನ್ನ ಉಸಾಬರಿ ಮಾಡುವಂತ ಇದ್ದಾರ? ಅವ್ವ ಏನಂತ ಅಂತಂದಿದ್ದು, ಇಲ್ಲಿ ಏನು ಮಾಡಬೇಕು ಅಂತ ಹೇಳುವಂತಲ್ಲ. ನಾ ಅಲ್ಲ, ನೀನು ಹಿಂಗೆ ಆಡ್ತಿದ್ಯಲ್ಲ, ಗಂಡನ ಆಸೆಗೆ ಹೊಸ ಏನಾದ್ರು ಸಪೋರ್ಟ್ ಮಾಡ್ತಾರೆ. ನೀನು ಹಂಗಲ್ಲ, ಬರೀ ಅವ್ರ ಮಾತು ಕೇಳ್ಕೊ ಕೂತ್ಕೋ. ನಿನ್ಗೇನು ಅಡುಗೆ ಮಾಡಿ ಬೇಯಿಸಿ ಹಾಕೊಟ್ಬಿಟ್ರೆ ಸಾಕು. ಇನ್ನು ಮುಂದೆ ಹಿಂದೆ ಏನು ಯೋಚನೆ ಇಲ್ಲ ನಿನಗೆ. ಅಷ್ಟು ಮಾಡಿಬಿಟ್ರೆ ಸಾಕು ಅಲ್ವಾ ನಿನಗೆ? ಬೊಯ್ದಲ್ಲ ಆಡ್ದಲ್ಲ ಅಂತ ಕಣ್ಣೀರು ಸುಸ್ಕೊಂಡು ನಿಂತ್ಕೊಬಿಡ್ತಿದ್ದೀನಿ ನೀನು. ಕಣ್ಣೀರು ಸುಸ್ಕೊತವ, ಬಾಯಿ ಮುಚ್ಕೊಂಡು ನಿಂತ್ಕೊಬಿಡು ನೀನು, ಜಾಸ್ತಿ ಮಾತಾಡಬೇಡ ನೀನು. ಹಂಗೆ ಹಿಂಗೆ ಅನ್ಕೊಂಡು ಏನಾಗಿರೋದು ನಿನಗೆ? ಏನು ತಲೆಗಿಲೆ ಕೆಟ್ಟೋಗಿದ್ದದ? ಅಲ್ಲ ನಾನೇನು ಮಾಡನೆ? ನಾನು ಹೇಳಿದ್ರಲ್ಲಿ ಏನು ತಪ್ಪಿದ್ದದ ಅದನ್ನಾರು ಹೇಳಿ. ನಾನು ಏನಾದ್ರು ತಪ್ಪು ಹೇಳಿದ್ನಾ? ಸುಮ್ಮನೆ ಸಾಲ ಅದಲ್ಲ, ಅದ್ರ ಮೇಲೆ ಇನ್ನೇನು ಮಾಡಕ್ಕೆ ಸಾಲ ಮಾಡ್ಕೊಂಡಿರಿ. ಅದು ಏನೋ ತೀರ್ಸಿದ ಮೇಲೆ ಬೇಕಾದ್ರೆ ತಗೊಳ್ಳಿವ್ರಿ ಬುಡಿ ಅಂತಂದೆ. ಅದ್ರಲ್ಲಿ ಏನು ತಪ್ಪಿರೋದು ನಂದು? ಅಲ್ಲ ನಾನೇನು ನಿಮಗೆ ಕೊಡ್ತಿದ್ದಿಲ್ಲ ದುಡ್ಡ. ಆದ್ರೂ ಎಡ್ತಿಯಾಗಿ ಒಂದು ಮಾತು ಹೇಳ್ತೀನಿ, ನೀವು ನೋಡಿದ್ರೆ ಹಿಂಗೆ ಮಾತಾಡ್ತಾ ಕೂತಿದ್ದೀರಿ. ಅತ್ತೆಯವರೆಲ್ಲವ ಇಷ್ಟು ಬೇಡ ಅಂತಾರೆ. ಸರಿ ಕಿವಡ ಮುಂದೆ ಸುದ್ದಿ ಬಿಟ್ಟೆ ಬಿಡೋದ. ಅತ್ತೆಯವರು ಬೇಡ ಅಂತವ್ರೆ, ಈಗೇನು ಮಾಡಕ್ಕೆ ತಗೊಂಡಿರಿ ಬುಡಿಯೋತಾಗಿ? ನೀವು ಕಷ್ಟದಲ್ಲಿ ನೆಳ್ಳದನ್ನ ನೋಡೋಕ್ಕತ್ತ. ಈಗೇನೋ ಆತರ ಬಿದ್ದು ತಗೊಬಿಡ್ತಿದ್ದೀರಿ, ಯೋಚನೆ ಮಾಡಿ. ಅದು ಅಲ್ಲದೆ ತಗೊಳಕ್ಕಿಂತ ಮುಂಚೆ ದುಡ್ಡು ಕಟ್ಟಬೇಕು, ಆಮೇಲೆ ಲೋನ್ ಬೇರೆ ಕಟ್ಟಬೇಕು, ಇನ್ನು ಮನೆ ಲೋನ್ ತಗೊಂಡು ಆಮೇಲೆ ಟ್ಯಾಕ್ಟ್ರಿಗೆ ದುಡ್ಡು ಬೇರೆ ಕಟ್ಕೊಂಡು ಭಾರಿ ಹಿಂಸೆ ಆಯ್ತದೆ ಅಂತ ಅತ್ತೆಯವರೆಲ್ಲ ಯೋಚನೆ ಮಾಡಿದ್ರು. ತಗೊಳಕ್ಕೆ ಏನು ಮಾಡೋದು ಅಂತ ಅವರು ಹೊಸ ಯೋಚನೆ ಮಾಡಿದ್ರ. ಆಮೇಲೆ ತಗೊಳೋದು ಅನ್ಕೊಂಡೆ ಇದ್ರು, ಎಲ್ಲನೂ ಯೋಚನೆ ಮಾಡ್ಬಿಟ್ಟು ಆಮೇಲೆ ಬೇಡ ಬಿಡು ಒಮ್ಮೆಗೆ ಮುಂದಿನ ಸರಿ ತಗೊಳಕ್ಕಾಯ್ತದೆ, ಈಗೇನು ಮಾಡೋಕ್ಕೆ ಅಂದ್ಬಿಟ್ಟು ಅವ್ರಂಗೆ ಯೋಚನೆ ಮಾಡಿದ್ದು ಗೊತ್ತಾ. ಅವರು ತಗೊಳೋದು ಅಂದ್ಕಡೆ ಇದ್ದಿದ್ದು. ಸಾಲ ಎಲ್ಲ ಜಾಸ್ತಿ ಅದಲ್ಲ, ಅದಕ್ಕೆ ಬೇಡ ಅಂತಂದಿದ್ದು. ಆ ಸಾಲ ಏನು ನನಗೇನು ಮಾಡಿಲ್ಲ ತಕೋ. ಏನು ನನಗೆ ಮಾಡಿದಾರ? ಏನೋ ಮಾರನ ಮದ್ವೆಗಲ್ವಾ ಮಾಡಿರೋದು? ನಮ್ಮ ಮದುವೆಗೂ ಮಾಡಿದ್ರಂತಲ್ಲ. ಏನು ನಮ್ಮ ಮದ್ವೆಗೇನೋ ಖರ್ಚು ಮಾಡಿ ದಬ್ಬಾಕಿದಾರ? ಎಷ್ಟು ಮಾಡಿದಾರು? ಏನು ಕರ್ನಾರೆ ಮಾಡ್ಬಿಟ್ಟು ಸುಮಾರಾಗಿ ಮದುವೆ ಮಾಡ್ಕೊಳಕ್ಕೆ? ನೀನು ಬರೀ ಅಡುಗೆ ಮಾಡ್ಕೊಂಡು ಬಾಯಿ ಮುಚ್ಕೊಂಡು ಇರೋದ್ ಕಲಿ. ನೀನು ಯಾವಾರದಲ್ಲಿ ಮುಗ್ ತೋರ್ಸ್ಕೊ ಬರ್ಬೇಡ. ಅಲ್ಲ ಯಾಕೆ ಇಷ್ಟು ಕೋಪ ಮಾಡ್ಕೊಂಡರು? ಕೋಪ ಎಷ್ಟು ಕೆಡ್ತು ಗೊತ್ತಾ ಮನ್ಸೂನ್ಗೆ. ಇವ್ರಿಗೇನು ಗೊತ್ತಾಯ್ಕಿಲ್ವ? ಹೇಳಿದ್ನ ಅರ್ಥನೂ ಮಾಡ್ಕೊಳಕ್ಕಿಲ್ಲ. ಎಡ್ತಿಯಾಗಿ ನಾನು ಇಷ್ಟು ಕೇಳ್ಬೇಡ್ದ, ಇದ್ದು ಕೇಳ್ದಾನೆ ಹೆಂಗಿರನೆ? ಅತ್ತೆಯವರು ಯೋಚನೆ ಮಾಡೋದು ಸರಿಯಾಗಿ ಅದೇ. ಏನು ಮಾಡೋಕ್ಕೆ ಟ್ಯಾಕ್ರಿ ಅದು ಏನು ಅವಶ್ಯಕತೆ ಇರೋದು? ಈಗ ಇರೋ ಜೀವನ ಮಾಡ್ಕೊ ಹೋದ್ರೆ ಆಯ್ತಾನೆ. ಸಾಲ ಎಲ್ಲ ಜಾಸ್ತಿ ಐತಿ ಅಂತ ಕೂತವ್ರೆ ಇಲ್ಲಿ. ಅದು ಅಲ್ಲದೆ ಈಗ ಸಾಲನೆಲ್ಲ ಮಾಡ್ಕೊಂಡು ಇವ್ರಿಗೆ ಮಳೆ ಬರ ಹೆಂಗೋ ನೆಮ್ಮದಿಯಿಂದ ಇರದೇ ಬಿಟ್ಟು ಇರ್ಲಾರ್ದೆ ಬಿಟ್ಕೊತಾರಲ್ಲ ಹಂಗೆ. ಸಾಲ ಎಲ್ಲ ಜಾಸ್ತಿ ಮಾಡ್ಕೊಂಡು ಆಮೇಲೆ ದೇಶ ಕಡಕೇನೋ ಏನು ಗೊತ್ತಾಯ್ಕಿಲ್ವಾ? ಯಾರೋ ಏನೋ ಹೇಳ್ತಾರೆ ಅಂದ್ಬಿಟ್ಟು ಅವ್ರು ಮಾತು ಕೇಳ್ಕೊಂಡು ಕುಡಿತಾ ಕೂತವ್ರಲ್ಲ. ಏನು ಹೇಳೋರೆಲ್ಲ ಇಟ್ಟು ಸೊಪ್ಪು ತಂದು ಕೊಟ್ಟಾರೇನೋ. ಅತ್ತೆ ಮಾವ ಹೆಂಗೋ ಯಾವಾರ ಮಾಡ್ಕೊಬೋಯ್ತವ್ರೆ. ಏನೋ ಮಾಲಕ ಏನೋ ಕಂಡವ್ರ ಈ ಮನೆ ಮಗಳು ಏನೋ ಮಾಡಿರ್ತಾರೆ. ಯಾಕೆ ಕಂಡ್ರೆ ಹಿಂಗೆ ಆಡ್ತಾ ಕೂತಿದ್ದಾರೆ ಇತ್ತೀಚೆಗೆ. ನಾನು ಹೇಳಿದ್ರು ನನ್ನ ಜೊತೆಗೆ ಜಗಳಕ್ಕೆ ಬರ್ತಾರೆ. ಎತ್ತಗಂತ ಹೊಡೆದಾಡನೆ ಹೋಗೋತ್ತಾಗಿ ಮುಂದುವರಿಯುವುದು. ಹಂಗೆ ವಿಡಿಯೋ ಹೆಂಗಿತ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಇನ್ನು ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಂಗೆ ಹಳ್ಳಿ ಲೈಕ್ಗೂ ಸಪೋರ್ಟ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು, ನಮಸ್ಕಾರ. ಇಷ್ಟ ಆದರೆ ಒಂದು ಲೈಕ್ ಕೊಟ್ಬಿಡಿ. ಬರೋದ ಮತ್ತೆ.